ನಮಸ್ತೆ ವೀಕ್ಷಕರೇ, ಈ ದಿನ ಫಸ್ಟ್ ಟೈಮ್ ನಮ್ಮ ಚಾನಲನ್ನು ನೋಡುತ್ತಿರುವವರು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಬರೀ ಅಕ್ಷರಗಳನ್ನು ಗುರುತಿಸೋದು ಅಷ್ಟೇ ಅಲ್ಲದೆ ಅಕ್ಷರಗಳ ಜೊತೆ ಜೋಡಿಸಿಕೊಂಡು ಅದರಲ್ಲಿರೋ ಭವಿಷ್ಯಕ್ಕಾಗಿ ಕಲಿಕಾ ವರ್ಧನ ಕಾರ್ಯಕ್ರಮವನ್ನು ಪ್ರಾರಂಭಿಸಲು ನನಗೆ ತುಂಬಾ ಸಂತೋಷವಾಗಿದೆ. This program is conceived to better the understanding of concepts by students by practicing and experimenting the concepts. This is similar to on-job training, which is the backbone of Toyota Group. ಈ ಕಾರ್ಯಕ್ರಮವನ್ನು ವಿದ್ಯಾರ್ಥಿಗಳು ಪರಿಕಲ್ಪನೆಗಳನ್ನು ಅಭ್ಯಾಸ ಮಾಡುವ ಮತ್ತು ಪ್ರಯೋಗಿಸುವ ಮೂಲಕ ಉತ್ತಮ ತಿಳುವಳಿಕೆ ಪಡೆಯಲು ರೂಪಿಸಲಾಗಿದೆ. ಇದು ಟೊಯೋಟಾ ಗ್ರೂಪ್ನ ಬೆನ್ನೆಲುಬಾಗಿರುವ ಆನ್ ಜಾಬ್ ತರಬೇತಿಯನ್ನು ಹೋಲುತ್ತದೆ. We will also help the students to learn the other important skill sets such as communication, collaboration, creativity, and critical thinking. ಇತರ ಪ್ರಮುಖ ಕೌಶಲ್ಯಗಳನ್ನು ಕಲಿಯಲು ಸಹಾಯ ಮಾಡುತ್ತದೆ. Of the program will be related to the learning outcome enhancement of students in science, math, and English subjects. ಈ ಕಾರ್ಯಕ್ರಮದ ಒಟ್ಟಾರೆ ಪರಿಣಾಮವು ವಿಜ್ಞಾನ, ಗಣಿತ ಮತ್ತು ಇಂಗ್ಲಿಷ್ ವಿಷಯಗಳನ್ನು ವಿದ್ಯಾರ್ಥಿಗಳ ಕಲಿಕಾ ಫಲಿತಾಂಶದ ವರ್ಧನೆಗಾಗಿ ಸಂಬಂಧಿಸಿರುತ್ತದೆ. To help all of you deliver this to your students through this program, we want you to improve your teaching skills and make the classroom more vibrant and interactive by experimental teaching methodology. ಈ ಕಾರ್ಯಕ್ರಮದ ಮೂಲಕ ನಿಮಗೆಲ್ಲರಿಗೂ ಇದನ್ನು ತಲುಪಿಸುವ ಸಹಾಯ ಮಾಡಲು, ನಿಮ್ಮ ಬೋಧನಾ ಕೌಶಲ್ಯಗಳನ್ನು ಸುಧಾರಿಸಲು ಮತ್ತು ಪ್ರಾಯೋಗಿಕ ಬೋಧನಾ ವಿಧಾನದ ಮೂಲಕ ತರಗತಿ ಕೊಠಡಿಗಳನ್ನು ಹೆಚ್ಚು ರೋಮಾಂಚನಕ ಮತ್ತು ಸಂವಾದಾತ್ಮಕವಾಗಿರಲು ನಾವು ಬಯಸುತ್ತೇವೆ. 40 teachers from 14 schools get the benefit of this program to transform the lives of about 900 plus students. ಈ ಕಾರ್ಯಕ್ರಮದ ಬಗ್ಗೆ ತಿಳಿದು ನನಗೆ ತುಂಬಾ ಸಂತೋಷವಾಯಿತು. ಇದು 14 ಶಾಲೆಗಳ ಸುಮಾರು 40 ಶಿಕ್ಷಕರು ಹಾಗೂ ಈ ಕಾರ್ಯಕ್ರಮದ ಪ್ರಯೋಜನವನ್ನು ಪಡೆದಿದ್ದಾರೆ. ಇದು ಸುಮಾರು 900 ಪ್ಲಸ್ ವಿದ್ಯಾರ್ಥಿಗಳ ಜೀವನವನ್ನು ಪರಿವರ್ತಿಸಲು ಸಹಾಯಿಸುತ್ತದೆ. TII further wish to contribute towards many such ಟೊಯೋಟಾ ಇಂಡಸ್ಟ್ರೀಸ್ ಇಂಜಿನ್ ಇಂಡಿಯಾ ಇಂತಹ ಹಲವು ಉದ್ದೇಶಗಳಿಗೆ ಕೊಡುಗೆ ನೀಡಲು ಬಯಸುತ್ತದೆ. ಎಲ್ಲ ಕೇಳ್ತಾ ಇದ್ದೀವಿ ನಾವು. ಎಲ್ಲಿ
ನಾವು ವಿದ್ಯಾರ್ಥಿಗಳ ಗುರಿ ನಿಜವಾದ ಕಡೆ ಎಲ್ಲಿ ಹೋಗ್ಬೇಕೋ ಅಲ್ಲಿ ತಲುಪದೆ ಬೇರೆ ಬೇರೆ ಕಡೆ ತಲುಪ್ತಾ ಇದೆ. ನಮಗೆಲ್ಲ ಆತಂಕ ಅನ್ನಿಸ್ತಾ ಇದೆ ಅದನ್ನ ನೋಡಿದ್ರೆ. SSR ರಿಪೋರ್ಟ್ ಮೊನ್ನೆ ತಾನೇ ಬಂದಿದೆ. ಥ್ರೂಔಟ್ ಇಂಡಿಯಾದಲ್ಲಿ ನಮ್ಮದು ಬೇರೆ ರಾಜ್ಯಗಳಿಗೆ ಹೋಲಿಸ್ಕೊಂಡ್ರೆ ಕರ್ನಾಟಕದ ಕಲಿಕೆ ಸ್ವಲ್ಪ ಸಮಾಧಾನಕರವಾಗಿದೆ. SSR ರಿಪೋರ್ಟ್ ಅಂತ ರೀಸೆಂಟ್ಲಿ ರಿಲೀಸ್ ಆಯಿತು. ಅದರಲ್ಲೂ ಕೂಡ ನಮ್ಮ ಕರ್ನಾಟಕದ ಕಲಿಕೆ ಇರೋದ್ರೂ ಪರವಾಗಿಲ್ಲ. ನಾವೆಲ್ಲ ಟೀಚರ್ಸ್ಗೆ ಅಭಿನಂದನೆಗಳನ್ನ ಹೇಳ್ಬೇಕು. ಇನ್ನು ಮುಂದಿನ ದಿನಗಳಲ್ಲಿ ಸರ್ ಹೇಳ್ತಾ ಇದ್ರು, ನಮ್ಮ ಸಂಸ್ಥೆ ಯಾವಾಗಲೇ ಇನಾಗ್ರೇಷನ್ ಮಾಡುವಾಗ 21ನೇ ಶತಮಾನದ ಚಾಲೆಂಜಸ್ ಅನ್ನ ವಿದ್ಯಾರ್ಥಿಗಳಿಗೆ ನಾವು ರೂಢಿಸಿಲ್ಲ ಅಂದ್ರೆ ಈಗ 21ನೇ ಶತಮಾನದ ಚಾಲೆಂಜ್ ಈಗಾಗಲೇ ಅದು ವಿಚಾರಗಳನ್ನ ಹಂಚ್ಕೊಂಡಿದ್ದೀವಿ. ಟಿವಿ ವಿಶೇಷವಾಗಿ ಒಂದು ಕ್ಲಸ್ಟರ್ನ ಸಂಪೂರ್ಣ ತಗೊಂಡಿದ್ದಾರೆ. ಬಹುಶಃ ಆನೇಕಲ್ ತಾಲೂಕಲ್ಲಿ ಸಾವಿರಾರು ಕಂಪ್ನಿಗಳಿದ್ದಾವೆ. ಒಂದೊಂದು ಕಂಪ್ನಿನೂ ಈ ಥರನೇ ಗಮನ ಹರಿಸ್ತಾರೆ ಎಲ್ಲ ತಾಲೂಕಿನ ಚಿತ್ರಣನೇ ಬದಲಾಯಿಸ್ಬೋದು. ನಮಗೆ ನಾವು ಕಳೆದ 4 ವರ್ಷಗಳಿಂದನೂ ಮಕ್ಕಳಿಗೆ ಬ್ಯಾಗ್ ನಿಮ್ಮಷ್ಟೇ ಅಲ್ಲ, ಅಕ್ಕಿ ಬಿಕ್ಕಿ ಕಾಲೋನಿವರೆಗೂ ನಮ್ಮ ರಾಘವೇಂದ್ರ ಸರ್ ಕೊಡ್ತಾ ಬಂದಿದೆ. ಬ್ಯಾಗು ನೋಟ್ಬುಕ್ ಎಲ್ಲ ಕೊಡಿಸ್ತಾ ಇದೆ ಎಂತ. ಹಾಗಾಗಿ ಇಲ್ಲಿ ಎಲ್ಲರಿಗೂ ಒಂದೇ ಉದ್ದೇಶ, ಶಿಕ್ಷಣ ಗುಣಮಟ್ಟದಲ್ಲಿ ಶಿಕ್ಷಣ ನೀಡಬೇಕು. ನಾವು ಖಾಸಗಿ ಶಾಲೆಗಳು ಏನೇನು ಈಗೆಲ್ಲ 21ನೇ ಶತಮಾನದಲ್ಲಿ ಏನೇನು ಇದಾವ ಅಂಥವನ್ನೆಲ್ಲ ನಾವು ಕೂಡ ರೂಪಿಸಿದ್ರೆ ಮಾತ್ರ ನಮ್ಮ ಶಾಲೆಗಳ ಕಡೆ ಒಲವು ಬರ್ತದೆ ಅಂತ. ಈಗ ಬಂದಿರತಕ್ಕಂಥವ್ರನ್ನ ಉಳಿಸ್ಕೊಳ್ಳೋದು ತುಂಬಾ ಸವಾಲು. ಆ ಮಕ್ಕಳಿಗೆ ವಿಶೇಷವಾದಂಥ ಶಿಕ್ಷಣ ನಾವು ಒಳ್ಳೆ ಶಿಕ್ಷಣ ನಾವು ಕೊಟ್ಟಿಲ್ಲ, ಗುಣಮಟ್ಟ ಶಿಕ್ಷಣ ಕೊಟ್ಟಿಲ್ಲ ಅಂದರೆ ಅವರು ಇಷ್ಟು ವರ್ಷ ಓದ್ರೂ ಉಪಯೋಗ ಆಗಲ್ಲ. Part of this LEAF project, wherein we not only will help the teachers enhance the learning outcome of the students in the regular subjects, but we'll also be doing initiatives that will build the necessary 21st century skills in the students. So I really thank the Education Department and TII for collaborating with us in bringing this project to all the 4. ಮತ್ತು ಈ ಕಾರ್ಯಕ್ರಮವನ್ನು ಈ ಕ್ಲಸ್ಟರ್ನಲ್ಲಿ ನಾವು ಪ್ರಾರಂಭ ಮಾಡಲಿಕ್ಕೆ ಮತ್ತು ಅನುಷ್ಠಾನಗೊಳಿಸಲಿಕ್ಕೆ ಸಹಾಯ ಮಾಡಿದಂಥ DDP ಆಗಿರ್ಬೋದು, ಮತ್ತು BEO ಆಗಿರ್ಬೋದು, ಕರ್ನಾಟಕ ಸರ್ಕಾರ ಎಜುಕೇಷನ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಮತ್ತು ಲೋಕಲ್ ಪಂಚಾಯತಿ ಮೆಂಬರ್ಸು ಮತ್ತು ಪಂಚಾಯತಿ ಆಗಿರ್ಬೋದು, ಅವ್ರಿಗೆಲ್ಲರಿಗೂ ನಾವು ಆಭಾರಿ ಆಗಿದ್ದೀವಿ ಅಂತ ಹೇಳಲಿಕ್ಕೆ ಬಯಸ್ತೀವಿ. ಶಾಲಾ ಶಿಕ್ಷಣ ಇಲಾಖೆ, ಶಾಲಾ ಶಿಕ್ಷಣ ಹಾಗೂ ಸಾಕ್ಷರತಾ ಇಲಾಖೆ, ಆನೇಕಲ್, ಟೊಯೋಟಾ ಇಂಡಸ್ಟ್ರೀಸ್ ಇಂಜಿನ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಮತ್ತು ಕೇರಿಂಗ್ ವಿತ್ ಕಲರ್, ಮಾನಸಿ ಕಿರ್ಲೋಸ್ಕರ್ ಅವರ ಉಪಕ್ರಮ. ಸೊ ಈ 3 ಸಂಸ್ಥೆಗಳು ಒಟ್ಟಿಗೆ ಸೇರಿ ಕಲಿಕೆಯನ್ನು ವೃದ್ಧಿಗೊಳಿಸೋಕ್ಕೋಸ್ಕರ ಸೊ ಹರಪನಹಳ್ಳಿ ಕ್ಲಸ್ಟರಲ್ಲಿ ಬರುವಂಥ 14 ಶಾಲೆಗಳೇನಿದೆ, ಈ 14 ಶಾಲೆಗಳಲ್ಲಿ ಸುಮಾರು 900 ಮಕ್ಕಳೇನಿದ್ದಾರೆ. ಸೊ ಅವರ ಕಲಿಕಾ ಸಾಮರ್ಥ್ಯವನ್ನು ಹೆಚ್ಚಿಗೆ ಮಾಡೋಕ್ಕೆ, ಯಾಕಂದರೆ ಮಕ್ಕಳಲ್ಲಿ ಕಲಿಕಾ ಸಾಮರ್ಥ್ಯ ಹೆಚ್ಚಿಗೆ ಮಾಡಿದ್ರೆ ಕಲಿಕೆ ಅದಾಗದೇ ನ್ಯಾಚುರಲ್ ಆಗಿ ಆಗೋಗುತ್ತೆ. ಸೊ ಈ ಒಂದು ಉದ್ದೇಶವನ್ನು ಇಟ್ಕೊಂಡು ಒಂದು ಕಾರ್ಯಕ್ರಮವನ್ನು ರೂಪಿಸಲಾಗಿದೆ. ಈ 3 ಸಂಸ್ಥೆಗಳು, ಯಾಕಂದರೆ ಇದೇ ಭಾಗದಲ್ಲಿ ನಮ್ಮ ಟೊಯೋಟಾ ಇಂಜಿನ್ ಸಂಸ್ಥೆ ಏನಿದೆ, ಈ ಭಾಗದಲ್ಲಿ ಆಲ್ರೆಡಿ ಕೆಲಸವನ್ನು ಮಾಡ್ತಾ ಇದೆ. ಆದ್ದರಿಂದ ಕಾರ್ಯಕ್ರಮದ ಬಗ್ಗೆ 2 ಮಾತು. ಇವತ್ತಿನ ಕಾರ್ಯಕ್ರಮ ನಮ್ಮ ಕ್ಲಸ್ಟರಲ್ಲಿ, ಅದರಲ್ಲಿ ಕೋನ್ಸಂದ್ರ ಶಾಲೆಯಲ್ಲಿ ಆಗ್ತಾ ಇರೋದು ತುಂಬಾ ಸಂತೋಷವಾಗಿದೆ. ಕೇರಿಂಗ್ ವಿತ್ ಕಲರ್ಸ್ ಮತ್ತು ನಮ್ಮ ಶಿಕ್ಷಣ ಇಲಾಖೆ ಹಾಗೂ TII ಕಂಪನಿ 3 ಒಂದು MOU ಮಾಡಿಕೊಂಡು ನಮಗೆ ಈ ಒಂದು ಫೆಸಿಲಿಟೀಸನ್ನು ಕೊಡ್ತಾ ಇದ್ದಾರೆ. ಇದು ನಮಗೆ ಅನುಕೂಲವಾಗಿದೆ. ಶಿಕ್ಷಕರಿಗೆ ಮತ್ತು ಮಕ್ಕಳಿಗೆ FLN ಇವಾಗಿನ ಪರಿಸ್ಥಿತಿಯಲ್ಲಿ ತುಂಬ ಮುಖ್ಯವಾಗಿ ಬೇಕಾಗಿದೆ. ಬುನಾದಿ ಸಾಮರ್ಥ್ಯಗಳೇನಿದೆ ಅದನ್ನು ಶಿಕ್ಷಕರು ಎಲ್ಲ ಮಕ್ಕಳಿಗೆ ತಲುಪಿಸೋದಕ್ಕೆ ಕಷ್ಟವಾಗಿತ್ತು. ಈಗ ಅವರು ಬುಕ್ಸ್ ರೀತಿಯಲ್ಲಿ ಬುಕ್ ಮಾಡಿ FLN ಏನು ಸಾಮರ್ಥ್ಯಗಳಿದೆ ಅದನ್ನು ಬುಕ್ಸ್ ರೀತಿಯಲ್ಲಿ ನಮ್ಮ ಕ್ಲಸ್ಟರ್ನ 14 ಶಾಲೆಗಳಿಗೂ ಒದಗಿಸಿಕೊಟ್ಟಿದ್ದಾರೆ. ಇದು ಮಕ್ಕಳಿಗೆ